ದಾವಣಗೆರೆ ದಕ್ಷಿಣದಲ್ಲಿ ಮತದಾನ ಆದ ಮೇಲೆ ಒಂದು ಟ್ರೆಂಡ್ ಸೆಟ್ ಆಯ್ತು. ಮತದಾನದ ನಂತರ ಹಲವಾರು ಬದಲಾವಣೆಗಳಾದವು ಮತ್ತು ಮತದಾನದ ನಂತರ ಒಳೆಯೇಟುಗಳ ಬಗ್ಗೆ ಚರ್ಚೆ ಆಯಿತು. ಹಾಗಾದ್ರೆ ಮತದಾನದ ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ಟ್ರೆಂಡ್ ಹೇಗಿದೆ ಅಂದ್ರೆ, ಕ್ಷೇತ್ರದಲ್ಲಿ ಗ್ಯಾರಂಟಿಗಳ ನಡುವೆ ಕಾಂಗ್ರೆಸ್ ಒಳಪೆಟ್ಟು. ಸಾಂಪ್ರದಾಯಿಕ ಮತಗಳು ಯಾವುವು? ಅವು ಅಲ್ಪಸಂಖ್ಯಾತರ ಮತಗಳು. ಆ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗಿ SDPI ಆ ಒಂದು ಮುಸಲ್ಮಾನ ಮತಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಯ್ತು. SDPIಗೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಬಹಳಷ್ಟು ಕಾಂಗ್ರೆಸ್ನಲ್ಲಿ ಒಳಜಗಳ ಮತ್ತು ಭಿನ್ನಮತ ಆರಂಭ ಆಗಿ ಕೆಲವು ನಾಯಕರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡುವ ಲೆವೆಲ್ಗೆ ಕಾಂಗ್ರೆಸ್ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತು. ಸೊ ಹೀಗಾಗಿ ಈ ಡಿಸಿಷನ್ ತೆಗೆದುಕೊಂಡಿರೋದ ಅರ್ಥ ಏನು? ಕಾಂಗ್ರೆಸ್ ಪಾರ್ಟಿ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೋ ಒಂದು ಭಯದಿಂದ ಒದ್ದಾಡ್ತಾ ಇದೆಯಾ ಅನ್ನೋ ರೀತಿಯಾದಂತಹ ಮೆಸೇಜ್ ಜನರಿಗೆ ಪಾಸ್ ಆಯ್ತು. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಒಂದು ಭಯ ಇದ್ದಂಗೆ ಕಾಣ್ತಾ ಇದೆ. ಬಟ್ ಈ ಭಯ ಎಷ್ಟರ ಮಟ್ಟಿಗೆ ಗೆಲುವಿನ ಅಂತರವನ್ನ ಕಡಿಮೆ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಡೆ ಬಿಜೆಪಿ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದೆ, ಆ ಕಡೆ ಕಾಂಗ್ರೆಸ್ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ. ನೀವು ಎರಡೂ ಪಾರ್ಟಿಯನ್ನ ಕೇಳಿದ್ರೆ ಗೆಲುವಿನ ಅಂತರ 2000ದಿಂದ 3000 ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಗೆಲುವಿನ ತಕ್ಕಡಿ ಯಾವ ಕಡೆ ಬೇಕಾದ್ರೂ ತೂಗಬಹುದು, ಯಾರು ಬೇಕಾದ್ರೂ ವಿನ್ ಆಗಬಹುದು ಅನ್ನೋ ರೀತಿಯಲ್ಲಿ ಎರಡೂ ಪಾರ್ಟಿಗಳು ಇದನ್ನ ಹೇಳ್ತಾ ಇರೋದನ್ನ ನೋಡಿದರೆ, ಈಗ ಬರುವಂತಹ ಎಕ್ಸಿಟ್ ಪೋಲ್ ಇನ್ನೇನ್ ಕೆಲವೇ ಅರ್ಧ ಗಂಟೆಗಳಲ್ಲಿ ಬರಬಹುದು. ಅದರಲ್ಲಿ ಏನ್ ಹೇಳಿದ್ದಾನೆ ಮತದಾನ ಮಾಡಿದಂತಹ ಮತದಾರ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾದ್ರೆ 2013ರ ಫಲಿತಾಂಶ ಏನಿತ್ತು ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆ ದಕ್ಷಿಣದ 2013ರ ಫಲಿತಾಂಶ, ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರು ಸ್ಪರ್ಧೆ ಮಾಡಿದ್ರು, JDS ಇಂದ ಕರೆಕಟ್ಟೆ ಸೈಯದ್ ಸೈಫುಲ್ಲಾ, ಬಿಜೆಪಿಯಿಂದ ಬಿ ಲೋಕೇಶ್ ಸ್ಪರ್ಧೆ ಮಾಡಿದ್ರು. ಹಾಗೆ ನೋಡಿದ್ರೆ ಅಲ್ಲಿ ಮುಸ್ಲಿಂ ಸಮುದಾಯದ ಅತಿ ಹೆಚ್ಚು ಪ್ರಾಬಲ್ಯ ಇರೋದ್ರಿಂದ JDS ಅಲ್ಲಿ 2ನೇ ಸ್ಥಾನಕ್ಕೆ ಬಂತು. ಶಾಮನೂರು ಶಿವಶಂಕರಪ್ಪನವರು 49% ಮತವನ್ನ ಪಡೆದು 40,158 ಮತಗಳಿಂದ 2013ರಲ್ಲಿ ವಿನ್ ಆಗಿದ್ರು. ಇನ್ನು ನೆಕ್ಸ್ಟ್ ಹೋಗೋಣ 2018ರ ದಾವಣಗೆರೆ ದಕ್ಷಿಣ ಅಖಾಡ. ಆಗ್ಲೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಬಿಜೆಪಿಯಿಂದ ಯಶವಂತರಾವ್ ಜಾಧವ್. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ. ಇದರಲ್ಲಿ ಸುಮಾರು 15,884 ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ರು. ನೋಡಿ, 2013ಕ್ಕೂ ಮತ್ತು 2018ಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಅಂತಂದರೆ, ಗೆಲುವಿನ ಅಂತರ ಗ್ರಾಜುವಲಿ ಕಡಿಮೆ ಆಗಿರುವಂತದ್ದು. ಯಾಕೆ ಅಂದ್ರೆ ಕಳೆದ 2013ರಲ್ಲಿ 40,000 ಚಿಲ್ಲರೆ ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪ ವಿನ್ ಆದ್ರೆ 2018ರಲ್ಲಿ ಆ ಗೆಲುವಿನ ಅಂತರ ಕಡಿಮೆ ಆಗಿ 15,884ಕ್ಕೆ ಬಂತು. ಮತ್ತು 2023 3 ವರ್ಷಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆ, 2023ರ ವಿಧಾನಸಭಾ ಚುನಾವಣೆ, 2023ರ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಆಗ್ಲೂ ಶಾಮನೂರು ಶಿವಶಂಕರಪ್ಪನವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಸ್ಪರ್ಧೆ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪನವರು ಸುಮಾರು 57% ವೋಟ್ ಅಂದ್ರೆ 88,298 ಮತಗಳನ್ನ ಗಳಿಸಿದ್ರೆ, ಬಿಜೆಪಿಯ ಅಜಯ್ ಕುಮಾರ್ 56,410 ಅಂದ್ರೆ 38% ವೋಟ್ ಶೇರ್ ಪಡೆಯೋದರೊಂದಿಗೆ ಗೆಲುವಿನ ಅಂತರ ಶಾಮನೂರು ಶಿವಶಂಕರಪ್ಪನವರು 27,888 ಮತಗಳು. ಸೊ ಗ್ರಾಜುಯಲಿ ಮತ್ತೆ ಗೆಲುವಿನ ಅಂತರ ಹೆಚ್ಚಾಯಿತು. 2023ರಲ್ಲಿ ಗೆದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಬಹಳಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಅದು ವಯೋಸಹಜ ಅನಾರೋಗ್ಯ. ಸೊ ಹೀಗಾಗಿ ಅವರ ನಿಧನದ ನಂತರ ತೆರವಾದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದೆ. ಉಪಚುನಾವಣೆಯ ನಂತರ ಶಾಮನೂರು ಶಿವಶಂಕರಪ್ಪನವರು ಇರುವವರೆಗೂ ಕೂಡ ಅಲ್ಲಿ ಯಾವುದೇ ಪಕ್ಷದ ತುಂಬಾ ಗಟ್ಟಿಯಾದಂತ ಹಿಡಿತ ಇರಲಿಲ್ಲ. ಯಾಕೆ ಅಂತಂದರೆ, ಶಾಮನೂರು ಶಿವಶಂಕರಪ್ಪನವರ ಆರಾ ಮತ್ತು ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಚಾಣಾಕ್ಷತನ ಮತ್ತು ಶಾಮನೂರು ಶಿವಶಂಕರಪ್ಪನವರ ಒಂದು ಅವರು ಕಟ್ಟಿರುವಂತಹ ಸಾಮ್ರಾಜ್ಯ ಮತ್ತು ಜನ ಬೆಂಬಲ ಅವರಿಗೆ ಆ ರೀತಿ ಇತ್ತು. ಯಾವುದೇ ಪಕ್ಷ ಈಗಲೂ ಕೂಡ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಒಂದು ನೆಗೆಟಿವ್ ಮಾತು ಕೂಡ ಮಾತಾಡಲ್ಲ. ಬಿಕಾಸ್ ಶಾಮನೂರು ಶಿವಶಂಕರಪ್ಪ ಅವರಂತಂದ್ರೆ ದಾವಣಗೆರೆಯ ಆಸ್ತಿ ಅನ್ನೋ ತರದಲ್ಲಿ ಒಂದು ಅಭಿಪ್ರಾಯ ಇರುವುದರಿಂದ ಮತ್ತು ಎಲ್ಲ ಜಾತಿ ಸಮುದಾಯಗಳಿಗೂ ಕೂಡ ಅವರು ತುಂಬಾನೇ ಸಹ್ಯವಾದಂತಹ ಒಬ್ಬ ಹಿರಿಯ, ಎಲ್ಲರೂ ಶಿವಶಂಕರಪ್ಪ ಅಜ್ಜಾರು ಅಂತ ಕರೆಯುವ ಲೆವೆಲ್ಗೆ ಅವರು ಎಲ್ಲರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯದಿಂದ ಇದ್ದದ್ರಿಂದ ಅವರಿಗೆ ಅಷ್ಟು ದೊಡ್ಡ ವಿರೋಧ ಇರಲಿಲ್ಲ. ಬಟ್
ಅವರ ನಿಧನದ ನಂತರ ಇಡೀ ಪೊಲಿಟಿಕಲ್ ಸಿನಾರಿಯೋ ಸಿಕ್ಕಾಪಟ್ಟೆ ಬದಲಾಗಿದೆ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಯಡಿಯೂರಪ್ಪನವರೇ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಅಲ್ಲಿ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಬಹಿರಂಗವಾಗಿ ಒಪ್ಪಿಕೊಳ್ಳದೇ ಇರುವಂತಹ ಬಾಂಧವ್ಯ ಅವರಲ್ಲಿ ಒಳಗೊಳಗೆ ಇತ್ತು ಅಂತ. ಬಟ್ ಈ ಬಾರಿ ಸಿನಾರಿಯೋ ಚೇಂಜ್ ಆಗಿದೆ. ಈ ಬಾರಿ ಬಿಜೆಪಿ ಈ ಕ್ಷೇತ್ರವನ್ನ ತುಂಬಾನೇ ಒಂದು ಗಟ್ಟಿಯಾಗಿ ಮತ್ತು ತುಂಬಾ ಬಲವಾಗಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಕೂಡ ಪ್ರಚಾರಕ್ಕೆ ಬಂದ್ರು. ತುಂಬಾನೇ ಒತ್ತು ಕೊಟ್ಟು ಶತಾಯ ಗತಾಯಿ ಈ ಕ್ಷೇತ್ರ ತಮ್ಮದಾಗಿಸಿಕೊಳ್ಳಬೇಕು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅಂತ ಬಹಳಷ್ಟು ಕೆಲಸ ಮಾಡ್ತು. ಇದ್ದಂತಹ ಭಿನ್ನಮತಗಳನ್ನೆಲ್ಲ ಮರ್ತೋಯ್ತು. ಒಗ್ಗಟ್ಟಾಗಿ ಒಟ್ಟಿಗೆ ಈ ಚುನಾವಣೆಯನ್ನ ಬಿಜೆಪಿ ಫೇಸ್ ಮಾಡಿದ್ದರಿಂದ ಅಲ್ಲಿನ ಫಲಿತಾಂಶ ಏನಾಗಬಹುದು ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಎಸ್ ಮೇಡಮ್, ನೀವು ಹೋಗಿದ್ರಿ ಅಲ್ಲಿ ಒಂದು 3 ದಿನ ಇದ್ರಿ ಚಿಕ್ಕಮ್ಮಿ. ಸೊ ಎಲ್ಲ ಕಡೆ ಇಡೀ ಕ್ಷೇತ್ರ ಓಡಾಡಿದ್ರಿ, ಎಲ್ಲರನ್ನೂ ಮಾತಾಡ್ಸಿದ್ರಿ. ಆಲ್ಮೋಸ್ಟ್ ಮುಸ್ಲಿಂ ಏರಿಯಾಗಳು ಮಾತಾಡ್ಸಿದ್ದೀರಾ, ಲಿಂಗಾಯತ್ ಸಮುದಾಯ ಮಾತಾಡ್ಸಿದ್ದೀರಾ, ಬಿಜೆಪಿ, ಕಾಂಗ್ರೆಸ್, ಈವನ್ SDP ಅವ್ರನ್ನೂ ಮಾತಾಡ್ಸಿದ್ದೀರಾ. ಸೊ ಈಗ ಎಲೆಕ್ಷನ್ ಆದಮೇಲೆ ಬರ್ತಿರ್ತಕ್ಕಂಥ ಮಾತೇನಪ್ಪ ಅಂದರೆ ಕಾಂಗ್ರೆಸ್ ಇನ್ನರ್ ಸರ್ವೆಯಲ್ಲೂ ಕೂಡ ಗೆಲ್ತಾರೆ, ಒಂದು 5,000 ಮಾರ್ಜಿನ್ ಅಂತಾರೆ. ಬಟ್ ಬಿಜೆಪಿ ಅವರು ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ, ನಮಗೆ ಬಾಗಲಕೋಟೆ ಈಸಿ ಅನ್ಕೊಂಡಿದ್ವಿ, ಬಟ್ ನಮಗೆ ದಾವಣಗೆರೆನೂ ಗೆಲ್ತಾ ಇದೀವಿ ಅಂತ. ಹೆಂಗೆ ನೀವು ನಿಮ್ಮ ಅಭಿಪ್ರಾಯ ಅದನ್ನೇ ಹೇಳ್ತಾ ಇರೋದು ನೋಡಿ. ನಾವು 2013ರಿಂದ 2023ರವರೆಗೆ ನಡೆದಿರುವಂತಹ ಚುನಾವಣಾ ಫಲಿತಾಂಶಗಳನ್ನ ನೋಡಿದಾಗ ಇಟ್ಸ್ ಕ್ಲಿಯರ್ ಕಟ್ ಒನ್ ಸೈಡ್ ಸ್ವೀಪ್ ತರ ಶಾಮನೂರು ಶಿವಶಂಕರಪ್ಪನವರಿಗೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹೆಡ್ ಆನ್ ಹೋಗಿದ್ದಾರೆ. ಯಾಕೆಂದ್ರೆ ದಾವಣಗೆರೆ ದಕ್ಷಿಣವನ್ನ ಬಿಜೆಪಿ ಇಷ್ಟು ಸೀರಿಯಸ್ ಆಗಿ ಈ ಹಿಂದೆ ಫೈಟ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಶಾಮನೂರು ಶಿವಶಂಕರಪ್ಪ. ಬಟ್ ಈ ಬಾರಿ ಸಿಕ್ಕಾಪಟ್ಟೆ ಫೈಟ್ ಮಾಡಿದೆ. ಅವ್ರಿಗಿರುವಂತಹ ಪ್ಲಸ್ ಪಾಯಿಂಟ್ ಏನಂದ್ರೆ ಕಾಂಗ್ರೆಸ್ ಒಳಗಡೆ ಇರುವಂತಹ ಭಿನ್ನಮತ, ಕಾಂಗ್ರೆಸ್ ಒಳಗಡೆ ತುಂಬಾ ಬಹಳ ಪ್ರಾಬಲ್ಯ ಇರುವಂತಹ ಮುಸ್ಲಿಂ ಸಮುದಾಯದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಸಹಜವಾದಂತಹ ಬೇಸರ. ಇದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ SDPI ಅನ್ನುವಂತಹ ಒಂದು ಪಾರ್ಟಿ ಏನ್ ಎಂಟರ್ ಆಯ್ತು, ಅದು ಡೆಫಿನೆಟ್ಲಿ ವೋಟ್ ಕಿತ್ಕೊಳ್ತಾ ಇರೋದು ಕಾಂಗ್ರೆಸ್ ಅದೇ. ಸೊ ಈ ವೋಟ್ ಸ್ಪ್ಲಿಟ್ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ಇನ್ನು ಆ ಕ್ಷೇತ್ರಗಳಲ್ಲಿ ನೋಡಿದಾಗ ಅಲ್ಲಿ ನಾನು ಗಮನಿಸಿದ್ದು, ನೀವು ಅಭಿವೃದ್ಧಿ ಆಗಿದೆಯಾ ಅಂತ ಆಗಿದೆಯಾ ಅಂತ ಕೇಳಿದ್ರೆ ತಕ್ಕ ಮಟ್ಟಿಗೆ ಓಕೆ. ಅದರ್ವೈಸ್ ಈಗಲೂ ಅಲ್ಲಿ ನೊಣದ ಕಾಟ ಇದೆ. ಒಂದ್ ಸ್ವಲ್ಪ ಕ್ಲೀನ್ ಅನ್ಸೋದಿಲ್ಲ, ಒಂದ್ ಸ್ವಲ್ಪ ಗಲೀಜ್ ಕಾಣುತ್ತೆ. ಅದನ್ನ ಬಿಟ್ರೆ ಇಲ್ಲಿ ನಾನ್ ನೋಡಿರೋದು ಬಿಜೆಪಿಗೆ ಯಾವತ್ತೂ ಅರ್ಬನ್ ವೋಟರ್ಸ್ ತುಂಬಾನೇ ಅಟ್ರಾಕ್ಟ್ ಆಗ್ತಾರೆ. ಬಟ್ ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ಗೆ ತುಂಬಾನೇ ಕೋರ್ ವೋಟ್ ಇರುತ್ತೆ. ಬಟ್ ಈ ಕ್ಷೇತ್ರದಲ್ಲಿ ಏನು ಅಂತಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅರ್ಬನ್ ವೋಟ್ಸ್ ಇನ್ ಫೇವರ್ ಆಫ್ ಕಾಂಗ್ರೆಸ್, ರೂರಲ್ ಏನು ಕ್ಷೇತ್ರಗಳಿದಾವೆ, ಐ ಮೀನ್ ಕ್ಷೇತ್ರದಲ್ಲಿ ಬರುವಂತಹ ಪ್ರದೇಶಗಳಿದಾವೆ, ಅವುಗಳಲ್ಲಿ ಬಿಜೆಪಿಗೆ ಸಿಕ್ಕಾಪಟ್ಟೆ ಸಪೋರ್ಟ್. ಆಮೇಲೆ ನೀವ್ ಎಲ್ಲೇ ಹೋದ್ರು ಕೂಡ ನೀವು 10 ಜನನ ಮಾತಾಡ್ಸಿದ್ರೆ 5 ಜನ ಬಿಜೆಪಿ ಅಂತಾರೆ, 5 ಜನ ಕಾಂಗ್ರೆಸ್ ಅಂತಾರೆ. ನೀವ್ ಎಲ್ಲೇ ಹೋದ್ರು ಕೂಡ ತೀರಾ ಒನ್ ಸೈಡೆಡ್ ಅಂತ ಅನ್ಸೋದಿಲ್ಲ. ಮೈಕ್ ಇಟ್ಟ ತಕ್ಷಣ ಕಾಂಗ್ರೆಸ್ ಅನ್ನೋದು ಆ ತರ ಇಲ್ಲ. ಬಟ್ ಇನ್ನೊಂದು ಮೇಡಮ್, ಈ ಎಲೆಕ್ಷನ್ ಆದ್ಮೇಲೆ ಈಗ 75,000 ಮುಸ್ಲಿಂ ವೋಟರ್ಸ್ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಸಹಜವಾಗಿಯೇ ಪ್ರತಿಯೊಂದು ಮುಸ್ಲಿಂ ವೋಟರ್ಸ್ ಇರ್ತಕ್ಕಂಥ ಬೂತಲ್ಲಿ ಹಿಂದೆ 92% ವೋಟಿಂಗ್ ಆಗ್ತಾ ಇತ್ತು. ಬಟ್ ಈ ಬಾರಿ 60 to 63% ಮಾತ್ರ ವೋಟ್ ಆಗಿದೆ ಅನ್ನೋ ಒಂದು ಲೆಕ್ಕಾಚಾರ. ಸೊ ಇದು ಬಿಜೆಪಿ ಅವರಿಗೆ ವರದಾನ ಆಗ್ಬೋದು ನಮಗೆ. ಅಂದ್ರೆ 30% ವೋಟೇ ಹಾಕಿಲ್ಲ ಕಾಂಗ್ರೆಸ್ಗೆ ವರದಾನ ಆಗ್ತಿದ್ದ ಮುಸ್ಲಿಂ ವೋಟರ್ಸು. ಹಾಕಿರ್ತಕ್ಕಂಥ 60% ವೋಟಲ್ಲಿ SDPI ಒಂದು 30% ಹೋಗಿರ್ಬೋದು. ಸೊ ಅಲ್ಲೇ ನಮ್ಗೆ ಒಂದು ಅಂದ್ರೆ ಕಾಂಗ್ರೆಸ್ಗೆ ಒಂದು 40,000 ವೋಟರ್ಸ್ ಹೊಡೆತ ಬೀಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಾರೆ. ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಡೆಫಿನೆಟ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಪೋಲಿಂಗ್ ಬೂತ್ಗೆ ಬಂದು ವೋಟ್ ಹಾಕದೆ ಅವರು ತಟಸ್ಥವಾಗಿರೋದು ಕಾಂಗ್ರೆಸ್ಗೆ ಹೇಗೆ ಅದು ಹೊಡೆತ ಕೊಡುತ್ತೋ, ಮುಸಲ್ಮಾನರ ವಿರುದ್ಧ ಲಿಂಗಾಯತರು ಒಟ್ಟಾಗಿದ್ದಾರೆ. ಅವರು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಗೆ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ಗ್ಯಾಪ್ ಏನಾಗುತ್ತೆ, ಆ ಒಂದು ವ್ಯಾಕ್ಯೂಮ್ ಏನಿದೆ ಅದನ್ನ ಲಿಂಗಾಯತರು ಫಿಲ್ ಮಾಡೋದ್ರಿಂದ ಅಷ್ಟು ದೊಡ್ಡ ಹೊಡೆತ ಬೀಳ್ಲಿಕ್ಕಿಲ್ಲ ಸಮರ್ಥಿಗೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪ ಫ್ಯಾಕ್ಟರು, ವಿಜಯೇಂದ್ರ ಫ್ಯಾಕ್ಟರು, ಅದು ಲಿಂಗಾಯತರು ಅವ್ರನ್ನ ಬಿಟ್ಟು ಶಾಮನೂರು, ಯಾಕಂದ್ರೆ ಈಗ ಲಿಂಗಾಯತರಿಗೆ ಯಡಿಯೂರಪ್ಪ ಹೇಗೆ ಫೇಸೋ, ಡೆಫಿನೆಟ್ಲಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಇಸ್ ಆಲ್ಸೋ ದಿ ಸೇಮ್ ಕೈಂಡ್ ಆಫ್ ಫೇಸ್ ಫಾರ್ ದಾವಣಗೆರೆಗೆ. ಇನ್ ಪ್ಯಾನ್ ಕರ್ನಾಟಕ ಅಲ್ಲದೆ ಇದ್ರು ಕೂಡ ಪ್ಯಾನ್ ಕರ್ನಾಟಕ ಯಡಿಯೂರಪ್ಪ ಫೇಸ್. ಬಟ್ ದಾವಣಗೆರೆಗೆ ನೀವು ಶಾಮನೂರು ಶಿವಶಂಕರಪ್ಪ ಹೇಗೆ ಫೇಸೋ ಹಾಗೆ ಯಡಿಯೂರಪ್ಪನು ಫೇಸ್ ಫಾರ್ ಲಿಂಗಾಯತ್. ಹಾಗಾಗಿನೇ ಅವರು ಪ್ರತಿ ಬಾರಿಯೂ ಕೂಡ ಗೆದ್ಕೊಂಡೇ ಬಂದಿದ್ದಾರೆ. ಬಟ್ ಆ ಫ್ಯಾಕ್ಟರ್ ಸಮರ್ಥಿಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದು ಈಗ
ಒಂದ್ ಸ್ವಲ್ಪ ಈಗ ನಿಮ್ ಕ್ಯಾಲ್ಕುಲೇಟ್ ಪ್ರಕಾರ ಯಾರು ಗೆಲ್ತಾರೆ ದಾವಣಗೆರೆಯಲ್ಲಿ? ಹೇಳ್ಬಹುದಾ? ಹೇಳ್ಬೋದು, ತೊಂದ್ರೆ ಇಲ್ಲ. ನಮ್ಗೇನು ಈಗ 6 ಗಂಟೆವರೆಗೆ ಹೇಳಾಗಿಲ್ಲ ಅಂತಿದ್ದಾರೆ. ಹಾ ನಮ್ ದಾವಣಗೆರೆ ಮುಗ್ದೋಗಿದೆಯಲ್ಲ. ದಾವಣಗೆರೆ ಮುಗ್ದೋಗಿದೆ. ಬಟ್ ನೋ, ನಾನು ಐ ಆಮ್ ಸ್ಟಿಲ್ ಇನ್ ಕನ್ಫ್ಯೂಷನ್. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಈಗ 2,000-3,000 ಅಂದ್ರೆ ನೀವು ಯಾವ ಕಡೆ ಆದ್ರೂ ಕೂಡ ತಕ್ಕಡಿ ತೂಗ್ಬೋದು, ಯಾವ ಕಡೆ ಆದ್ರೂ ಕೂಡ ಹೋಗ್ಬೋದು. ಹೌದೌದು. ಹಾಗಾಗಿ ನೋಡೋಣ. ಬಟ್ ಕಾಂಗ್ರೆಸ್ ಆಫ್ಟರ್ ಎಲೆಕ್ಷನ್ ಕಾಂಗ್ರೆಸ್ ಅಲ್ಲಿ ಆದ ಬೆಳವಣಿಗೆ ಇದೆ ಅಲ್ಲ ಮೇಡಮ್, ಮುಸ್ಲಿಂ ಲೀಡರ್ ಆಗಿರ್ಬೋದು, ಮುಸ್ಲಿಮ್ಸ್ ಸಪೋರ್ಟ್ ಮಾಡಿಲ್ಲ ಅಂತ ಆಗಿರ್ಬೋದು, 2 MLCಗಳ ಉಚ್ಚಾಟನೆ ಆಗಿರ್ಬೋದು, ಇದೆಲ್ಲವೂ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಭಯ ಆಗಿದೆ, ಅಭದ್ರತೆ, ಭಯ, ಒಂದು ವೇಳೆ ಯಾಕಂದ್ರೆ ಸೋತ್ ಬಿಡಬಹುದೇನೋ ಅನ್ನುವಂತಹ ಒಂದು ಅಭದ್ರತೆ. ಸೋತರೆ ಇದರ ಒಂದು ಹೊಣೆಯನ್ನ ಯಾರ ತಲೆಗೆ ಕಟ್ಟಬೇಕು, ಅದನ್ನ ನನ್ನ ತಲೆಗೆ ತಗೊಂಡ್ರೆ ಈಗ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಅದನ್ನ ಹಿ ಕ್ಯಾನ್ ಟೇಕ್ ಇಟ್. ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಶುಡ್ ಓನ್ ಇಟ್. ಹೌದಲ್ವಾ? ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಏನ್ರಿ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಸ್ಕೊಳಕ್ಕಾಗಿಲ್ಲ ಅನ್ನುವಂತ ಒಂದು ಹಣೆಪಟ್ಟಿಯೊಂದಿಗೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇನ್ನು ಫಲಿತಾಂಶ ಬರೋಕ್ ಮುಂಚೆನೆ ಸೋಲಿನ ಹಣೆಪಟ್ಟಿಯನ್ನ ಫಿಕ್ಸ್ ಮಾಡಿಬಿಟ್ಟು ತಾನು ಭದ್ರವಾಗಿರೋದಕ್ಕೆ ನಮ್ಮ ರಾಜ್ಯದ ಹಿರಿಯ ನಾಯಕರುಗಳು ಪ್ಲಾನ್ ಮಾಡ್ದಂಗೆ ಇದೆಪ್ಪ ಇದು. ನೋಡೋಣ ಹಾಗಾದ್ರೆ ಇನ್ನು 4ನೇ ತಾರೀಕು ಬಂದ್ಬಿಡುತ್ತೆ ರಿಸಲ್ಟ್. ಎಸ್, ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಇನ್ನು ಬಾಗಲಕೋಟೆ ಇದೆ, 5 ರಾಜ್ಯಗಳಿವೆ. ಆ 5 ರಾಜ್ಯಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತಹ ಅಲ್ಲಿ ಸ್ಟ್ರಾಟಜಿಗಳು, ಬ್ಯೂಟಿಫುಲ್ ಆದಂತಹ ಚುನಾವಣಾ ವಿಷಯಗಳು. ಎಲ್ಲದಕ್ಕಿಂತ ನನ್ನ ತಲೆ ಕೆಟ್ಟೋಗಿರೋದು ಚುನಾವಣಾ ಪ್ರಣಾಳಿಕೆಗಳು ಮತ್ತು ಭರವಸೆಗಳು, ಕೊಡುಗೆಗಳ ಮಹಾಪೂರ. ಅಬ್ಬಾಬಾಬಾ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಷಿಂಗ್ ಮಷೀನು, ಸಿಲಿಂಡರು, ಅದೇನು ಹೇಳ್ತಾರಲ್ಲ, ನಿನ್ಗೇನು ಬೇಕಿದ್ದು ಕೇಳ್ಕೊಡ್ತೀನಿ, ಏನು ಬೇಕು ಕೇಳ್ಕೊಡ್ತೀನಿ ಅಂತ ಕಲ್ಪ ವೃಕ್ಷಗಳಾಗ್ಬಿಟ್ಟಿದಾವೆ, ಪಕ್ಷಗಳು. ಆಫರ್ ಮೇಲೆ ಆಫರ್, ದೀಪಾವಳಿ, ಯುಗಾದಿ, ದಸರಾ, ನ್ಯೂ ಇಯರ್ ಆಫರ್ ತರ ಪೊಲಿಟಿಕಲ್ ಫ್ಯಾಟ್. ನೀನು ವಾಷಿಂಗ್ ಮಷಿನ್ ಕೊಡ್ತೀನಿ, ನಾ ಫ್ರಿಡ್ಜ್ ಕೊಡ್ತೀನಿ ಅನ್ನೋ ಲೆವೆಲ್ಗೆ